ಫ್ರೀ ಕಾಫಿ. ಅಲ್ಲಿಡು. ಒಂದು ನಿಮಿಷ ಸಾವಿತ್ರಿ, ನಿನಗೊಂದು ಕತೆ ಹೇಳ. ಜನಪದರು ಹೇಳ್ಕೊಂಡು ಬಂದಿರೋದು. ಒಂದ್ಸಲ ಕರ್ಣ ಮತ್ತೆ ದುರ್ಯೋಧನನ ಹೆಂಡತಿ ಭಾನುಮತಿ ಇಬ್ರು ಪಗಡೆ ಆಡ್ತಾ ಇದ್ರು. ಪಗಡೆ ಆಟದಲ್ಲಿ ಕರ್ಣ ಪದೇ ಪದೇ ಗೆಲ್ತಾ ಇದ್ದ. ಅದೇ ಸಮಯಕ್ಕೆ ಎಲ್ಲೋ ಹೋಗಿದ ದುರ್ಯೋಧನ ಮನೆಗೆ ವಾಪಸ್ ಬಂದ. ಈ ಕತೆ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಪೂರ್ತಿ ಕೇಳು. ದುರ್ಯೋಧನ ಬಂದಿದ್ದು ಭಾನುಮತಿ ಮಾತ್ರ ಕಾಣಿಸುತ್ತೆ, ಕರ್ಣ ಕಾಣಿಸೋದಿಲ್ಲ. ಯಾಕೆಂದ್ರೆ ಕರ್ಣ ಬಾಗಿಲಿಗೆ ಬೆನ್ನು ಹಾಕಿ ಕೂತಿದ್ದ. ಗಂಡ ಬಂದಲ್ಲ ಅನ್ನೋ ಖುಷಿಗೆ ಭಾನುಮತಿ ಎದ್ದು ನಿಲ್ತಾಳೆ. ಭಾನುಮತಿ ಆಟನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅಂದ್ಕೊಳ್ಳೋ ಕರ್ಣ ಆಟದ ಬರದಲ್ಲಿ ಅವಳ ಶಲ್ಯನ ಹಿಡಿದು ಎಳೆದ ರಭಸಕ್ಕೆ ಕೊರಳಲಿದ್ದ ಮುತ್ತಿನ ಹಾರ ಹರಿತು, ಮುತ್ತೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿತ್ತು. ಭಾನುಮತಿಗೆ ಶಾಕ್ ಆಯಿತು. ಭಾನುಮತಿ ಶಾಕ್ ಆಗಿದ್ದನ್ನು ನೋಡಿ ತಿರುಗಿ ನೋಡೋ ಕರ್ಣ ಬಾಗಿಲಲ್ಲಿ ನಿಂತಿದ್ದ ದುರ್ಯೋಧನನ ಕಂಡು ಕಂಗಾಲಾಗ್ತಾನೆ. ಸಾವಿತ್ರಿ, ಇಂಥ ಪರಿಸ್ಥಿತಿನಲ್ಲಿ ಸಹಜವಾಗಿ ಯಾರೇ ಆಗಲಿ ಕರ್ಣ ಮತ್ತು ಭಾನುಮತಿ ಬಗ್ಗೆ ಅನುಮಾನ ಪಟ್ಟೇ ಪಡ್ತಾರೆ ಅಲ್ವಾ? ಹೌದು, ಮತ್ತೆ ದುರ್ಯೋಧನ ಇಲ್ಲದೆ ಇರೋ ಟೈಮಲ್ಲಿ ಕರ್ಣನ ಜೊತೆ ಪಗಡೆ ಆಡೋದು ಅಂದ್ರೆ? ಆದರೆ ದುರ್ಯೋಧನ ಈ ವಿಷಯನ ತುಂಬ ಈಸಿಯಾಗಿ ತಗೊಳ್ತಾನೆ. ಹಾಗೆ ಮುಗುಳ್ನಗ್ತಾ ಕೇಳ್ತಾನೆ ಕೂಡ, ಬಿದ್ದಿರೋ ಮುತ್ತುಗಳನ್ನ ಆರಿಸ್ಕೊಡ್ಲೋ ಅಥವಾ ಪೋಣಿಸ್ಕೊಡ್ಲೋ ಅಂತ. ದುರ್ಯೋಧನ ಹೀಗೆ ಕೇಳಿದ್ದನ್ನು ನೋಡಿ ಸ್ವತಃ ಕರ್ಣ ಮತ್ತು ಭಾನುಮತಿಗೆ ಶಾಕ್ ಆಗತ್ತೆ. ದುರ್ಯೋಧನನಿಗೆ ಭಾನುಮತಿ ಬಗ್ಗೆ ಇರತಕ್ಕಂಥ ನಂಬಿಕೆ ಅಂಥದ್ದು, ಹಾಗೆ ದುರ್ಯೋಧನ ಮತ್ತು ಕರ್ಣರ ಸ್ನೇಹನೂ ಅಂಥದ್ದು. ದುರ್ಯೋಧನ ಕರ್ಣ ಮತ್ತು ಭಾನುಮತಿ ಬಗ್ಗೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದ. ದುರ್ಯೋಧನ ಮತ್ತು ಕರ್ಣರ ಸ್ನೇಹ ಎಷ್ಟು ವಿಶಾಲವಾದದ್ದು ಅಂದರೆ, ಯಾರು ಏನೇ ಹೇಳಿದರೂ ಅವರಿಬ್ಬರ ನಡುವೆ ಅನುಮಾನನ ಬಿತ್ತೋದು ಸಾಧ್ಯನೇ ಇರಲಿಲ್ಲ. ನನಗೆ ನನ್ನ ಮೂರ್ತಿ ಬಗ್ಗೆ ನಂಬಿಕೆ ಇದೆ. ನಾನು ದುರ್ಯೋಧನ ಆಗೋದಕ್ಕೆ ರೆಡಿ. ನಿನಗೆ ಭಾನುಮತಿ ಆಗೋದಕ್ಕೆ ಸಾಧ್ಯನಾ ಸಾವಿತ್ರಿ? ಅಲ್ಲ ರೀ, ಈಗ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೆನ್ನೆ ಅಮಲ ಮಾತು ಕೇಳಿಕೊಂಡು ಮೂರ್ತಿ ಬಗ್ಗೆ ನೀನು ಹಾಗೆ ಮಾತಾಡಿದ್ದು ನನಗಿಷ್ಟ ಆಗಲಿಲ್ಲ ಸಾವಿತ್ರಿ. ರಾತ್ರಿ ಎಲ್ಲ ನಿದ್ದೆ ಕೂಡ ಬರಲಿಲ್ಲ ನನಗೆ. ನನ್ನ ಜೀವನದಲ್ಲಿ ಮೂರ್ತಿ ನೀನು ಬರೋದಕ್ಕಿಂತ ಮುಂಚೆಯಿಂದನೇ ಇದ್ದಾನೆ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಾಧ್ಯವಾದರೆ ಅವನನ್ನು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ನೋಡು, ಮಕ್ಕಳು ಏನಾದರೂ ಹೇಳಿದರೆ ಅವ್ರಿಗೆ ಬುದ್ಧಿ ಹೇಳು. ಅದನ್ನು ಬಿಟ್ಟು ಏನು ಗೊತ್ತಾಗದವಳ ಥರ ಎಲ್ಲ ರಿಯಾಕ್ಟ್ ಮಾಡಬೇಡ. ಅಲ್ಲ ರೀ, ಮೂರ್ತಿ ನೆನ್ನೆ ನೋಡು, ಮೂರ್ತಿ ಏನೇ ಮಾಡಿದ್ರು ಅದು ನನ್ನ ಮತ್ತೆ ಈ ಮನೆ ಒಳ್ಳೇದಕ್ಕೆ ಮಾಡಿರ್ತಾರೆ. ನೋಡಿ ರಾಜ್ ಸರ್, ಇದನ್ನೆಲ್ಲ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೀವೇ ಹೇಳ್ಬೇಕು, ನನಗಿದೆಲ್ಲ ಗೊತ್ತಾಗಲ್ಲ. ಬೇಡ ರೀ, ನಾನು ಮಾಡ್ಕೊಳ್ತೀನಿ. ನನ್ ಮದ್ವೆ ಅಲ್ವಾ ರಾಜ್ ಸರ್? ನನ್ ಮದ್ವೆಲಿ ನಾನೇ ಸಂಭ್ರಮ ಪಡೆದಿದ್ರೆ ಹೇಗೆ? ನಾನ್ ಸಂಭ್ರಮ ಪಡ್ತಿದ್ರೆ
ತಪ್ಪೇನ್ರಿ? ಬೇಗ ಬೇಗ ಕೆಲಸ ಮುಗಿಸಿ, ಮದ್ವೆಗೆ ಲೇಟ್ ಆಗುತ್ತೆ. ಇವಳ ಸಂಕಟ ಈಗಲೂ ಅರ್ಥ ಆಗದೆ ಇರೋರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಎಲ್ಲ ಇತ್ತು. ನಾನು ಹೃದಯ ಇಲ್ಲದೆ ಇರೋ ಹಾಗೆ ನಿಂತಿದ್ದೀನಿ. ಇದನ್ನೆಲ್ಲ ನನ್ನ ಕಣ್ಣಲ್ಲಿ ಹೇಗೆ ನೋಡೋದು ನನಗೆ ಅರ್ಥ ಆಗ್ತಿಲ್ಲ. ಕೆಂಪಮ್ಮನವ್ರೆ, ವಯಸ್ಸಾಯ್ತು ಅಂತ ಹೀಗೆ ಕೂತಿರಬೇಡಿ. ಮದುವೆ ಊಟ ನಿಮಗೂ ಇರುತ್ತೆ. ವಯಸ್ಸಾಗಿದೆ ಅಂತ ಊಟ ಬಿಟ್ಬಿಡ್ತೀರಾ? ಸುಮ್ಮನೆ ತಮಾಷೆ ಮಾಡಿದ್ದು, ಆಮೇಲೆ ಬೇಜಾರು ಗೀಜಾರು ಮಾಡ್ಕೊಬಿಟ್ಟಿರ. ಈ ಮಹೇಶ ಹಂಗೆ ನೇರವಾಗಿ ಮಾತಾಡ್ತಾನೆ, ಶುದ್ಧ. ಒಳಗೊಂದು ಹೊರಗೊಂದು ಇಲ್ಲ, ಎಲ್ಲ ಕಡೆ ಒಂದೇ. ಹ್ಞೂ ಕಣಪ್ಪ, ಒಳಗಡೆಗೂ ಅದೇ, ಹೊರಗಡೆಗೂ ಅದೇ. ಶುದ್ಧ. ಆಯ್ತಾಯ್ತು, ಮದುವೆ ಊಟಕ್ಕೆ ಬಾ. ಚಂದ್ರಣ್ಣ, ರಾಜ್ ಸರ್ ಇದನ್ನೆಲ್ಲ ಮಾರ್ಕೆಟ್ ಇಂದ ತುಂಬಾ ಕಷ್ಟಪಟ್ಟು ತಂದಿದ್ದಾರೆ. ನಾವ್ ಹಾಳು ಮಾಡಬಾರ್ದು. ಏನ್ ಶಂಕರಣ್ಣ ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಬೇಗ ಬೇಗ ಕೆಲಸ ಮುಗಿಸಿ. ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ರಾಜೇ ನೋಡ್ಕೋತಿರೋದು. ಚೆನ್ನಾಗಾಗದೆ ಇದ್ರೆ ಪಾಪ ಅವ್ರಿಗೆ ಕೆಟ್ಟ ಹೆಸರು. ಅಪ್ಪ ಒಂದೇ ಒಂದು ಮಾತು ಹೇಳಿರೋದು, ಅಷ್ಟಕ್ಕೆ ಅಮ್ಮ ಇಷ್ಟು ಈಸಿಯಾಗಿ ಬದಲಾಗ್ಬಿಟ್ರ? ನಮ್ ಮನೇಲಿ ನಡೀತಾ ಇರೋ ಮೊದಲನೇ ಮದ್ವೆ. ನಾನಂತೂ ಸಕ್ಕತ್ತಾಗಿ ರೆಡಿ ಆಗ್ಬೇಕು. ಮೆಹಂದಿ ಹಾಕೋಬೇಕು, ಬಳೆ ತಗೋಬೇಕು, ಸಕ್ಕತ್ತಾಗಿರೋ ಸೀರೆ ಉಟ್ಕೋಬೇಕು. ಯಾವ ಸೀರೆ ಉಟ್ಕೊಂಡ್ಲಿ? ಮಿಸ್ ಆರಾಧ್ನ, ಇದ್ರಲ್ಲಿ ನಾನು ಯಾವ ಸೀರೆ ಉಟ್ಕೊಂಡ್ಲಿ? ಏ ಆರಾಧ್ನ, ನಿನ್ಗೆ ಕೇಳ್ತಾ ಇರೋದು. ನಿನ್ ಮದ್ವೆಗಂತೂ ನನಗೆ ಹೊಸ ಸೀರೆ ಕೊಡಿಸ್ಲಿಲ್ಲ, ಇರೋದ್ರಲ್ಲೇ ನಾನು ಉಟ್ಕೋಬೇಕು. ಇದ್ರಲ್ಲಿ ಯಾವ್ದು ಉಟ್ಕೊಂಡ್ಲಿ? ನೀನೇ ಹೇಳು. ಯಾವ್ದಾದ್ರು ಒಂದು ಹಾಕೊಳೆ. ಅವಳದೇ ಅವಳದಾಗಿದೆ, ನೀನ್ ಬೇರೆ ತಲೆ ತಿನ್ಬೇಡ. ಮದ್ವೆ ನಿಂದ ಅವಳ್ದ. ಸಂಭ್ರಮ ನೋಡು, ಸಂಭ್ರಮ. ಏ ಹೋಗಮ್ಮ, ಒಟ್ಟಾರದಲ್ಲೆಲ್ಲ ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನೆಕ್ಸ್ಟ್ ನಂದೇ ಅಂತ ರೇಗಿಸ್ತಾ ಇದ್ರು ಗೊತ್ತಾ? ಅದಕ್ಕೆ ನಾನು ಬೇಗ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ನಾನಿನ್ನು ಓದ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕು. ಆಫೀಸರ್ ಆಗೋ ಮುಖನ ನಿಂದು, ಆಗ್ಲೇ ಮದ್ವೆ ಅಂತ ನಾಚ್ಕೊಳ್ತಾ ಇದೀಯಾ? ನಿಮ್ಮಪ್ಪ ಮದ್ವೆ ಮಾಡೋ ತನಕನಾದ್ರೂ ಕಾಯಿ, ಅದಕ್ ಮುಂಚೆನೆ ಗಂಟ್ ಹಾಕೊಂಡ್ ಬರ್ಬೇಡ. ಹೋಗಮ್ಮ, ನಾನು ಅಂದ್ರೆ ನಿನ್ಗೆ ಯಾವಾಗ್ಲೂ ಹೀಗೆ. ಆವೇಶ ಬಿಡು. ನನ್ನ ಹತ್ರ ಇರೋ ಸೀರೆ ಎಲ್ಲ ಮಳೆವಾಗ್ಬಿಟ್ಟಿದೆ. ಆರಾಧ್ನ, ಒಂದ್ ಕೆಲ್ಸ ಮಾಡು. ನೀನ್ ಮದ್ವೆಗಂತ ತಗೊಂಡಿದ್ಯಲ್ಲ ಸೀರೆ, ಅದೇ ನನಗ್ ಕೊಟ್ಬಿಡು, ನಾನೇ ಉಟ್ಕೋತೀನಿ. ಏನ್ ಮಾತು ಅಂತ ಆಡ್ತಿದೀಯೇ? ಅವಳು ಮದ್ವೆಗಂತ ತಂದಿರೋ ಸೀರೆನ ನೀನ್ ಉಟ್ಕೊಳ್ತೀಯಾ? ಯಾಕೆ? ನೀನೇ ಅವಳ ಜಾಗದಲ್ಲಿ ಕುತ್ಕೊಂಡ್ಬಿಡು. ಅಯ್ಯೋ, ಅವಳಿಗೂ ಉಟ್ಕೊಳ್ಳೋದಕ್ಕೆ ಒಂದ್ ಸ್ಯಾರಿ ಬೇಕಲ್ವಾ? ಸರಿ ಬಿಡು. ಏ ಆರಾಧ್ನ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಡೆ, ಅದನ್ನೇ ಉಟ್ಕೋತೀನಿ. ಇದನ್ನೇ ಹಾಕು. ವಾವ್, ಸೂಪರ್ ಕಣೆ ಆರಾಧ್ನ. ಆಕ್ಚುಲಿ ನಾನು ಇದೇ ಸೀರೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ನಿನ್ಗೂ ಟೇಸ್ಟ್ ಇದೆ ಕಣೆ, ಪರವಾಗಿಲ್ಲ. ನೀನು ನನ್ನ ಜನರೇಷನ್ಗೆ ಮ್ಯಾಚ್ ಆಗ್ತಿದ್ಯಾ. ಆಂಟಿ, ಆಂಟಿ,
ಒಂದು ಮನೆ ಬೇಕಿತ್ತು. ಈ ಮದುವೆ ಗಂಡು ಹೆಣ್ಣು ಕೂತ್ಕೋತಾರಲ್ಲ ಆ ಥರದೊಂದು ಮನೆ. ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಬೇಕಾಗಿತ್ತು. ಏನ್ರಿ ಮದ್ವೆ ಕಾಂಟ್ರಾಕ್ಟರ್ ಸಿಂಪಲ್ ಮದ್ವೆ ಅಂತೆಲ್ಲ ಹೇಳ್ತಿದ್ದೀರಾ? ಖರ್ಚಾಗತ್ತೆ ಅಂತ ಮಗಳಿಗೆ ಮೆಹಂದಿ ಇಲ್ದಂಗ್ ಮಾಡ್ಬೇಡಿ ಆಯ್ತಾ? ಡೋಂಟ್ ವರಿ, ಎಲ್ಲ ಶಾಸ್ತ್ರ ಇದ್ದೇ ಇರುತ್ತೆ. ಇರಲೇಬೇಕು ಅಂತ ಗ್ರೂಮ್ ಅಮ್ಮನ ಕಡೆಯಿಂದ ಆರ್ಡರ್ ಆಗಿದೆ. ಎಲ್ಲ ಶಾಸ್ತ್ರ ಇರುತ್ತೆ, ಆದರೆ ಸಿಂಪಲ್ ಆಗಿರುತ್ತೆ. ಮದುವೆ ಅಂದ್ರೆ ಮದುವೆ. ದಿಸ್ ವಿಲ್ ಬಿ ಅ ಟಿಪಿಕಲ್ ಟ್ರೆಡಿಷನಲ್ ಮ್ಯಾರೇಜ್. ಏನ್ರಿ ಆರಾಧನಾ ಮೇಡಮ್, ಓಕೆನಾ? ಇವಾಗ ಈ ಮುನಿಯಮ್ಮ ಏನಾದರೂ ಅಂತಾರೆ. ಸುಮ್ಮನೆ ಹೋಗೋಕೆ ಏನ್ರಿ ತಗೋತೀರಾ? ನನ್ ತಲೆ ತಿನ್ನೋದಕ್ಕೆ ತಗೊಂಡಿದ್ದೀರಲ್ಲ ಕಾಂಟ್ರಾಕ್ಟು, ಅದಕ್ಕೆ ಎಷ್ಟು ಪೇ ಮಾಡ್ತಾರೆ? ಹೇಗೆ ನಡೀತದೆ ಮದುವೆ ತಯಾರಿ? ಸೂಪರ್ ಆಗಿ ನಡೀತಿದೆ. ಮದುವೆ ಐಟಮ್ ಎಲ್ಲ ತರಬೇಕಾಯ್ತು, ಗ್ರೋಸರಿ ಎಲ್ಲ, ಹಾಗೆ ಮೆಹಂದಿನೂ ತರಬೇಕಾಯ್ತು, ಅದಕ್ಕೆ ಹೋಗ್ತಿದ್ದೆ. ಈ ಮೆಹಂದಿ ಅಂದ ಕೂಡಲೇ ನೆನಪಾಯ್ತು ಸಿರಿ, ನಿಮ್ಮ ಅಕ್ಕಂಗೆ ನೀನೇ ಮೆಹಂದಿ ಹಾಕ್ಬಿಡು. ಆಮೇಲೆ ಈ ಮದುಮಗಳಿಗೆ ಮೆಹಂದಿ ಹಾಕ್ಸೋ ಯೋಗ್ಯತೆ ಇಲ್ಲ ಅಂತ ಜನ ಮಾತಾಡ್ಕೊಂಡ್ರೆ ಕಷ್ಟ ಅಲ್ವಾ? ಒಳ್ಳೆ ಐಡಿಯಾ ಮಹೇಶ್ ಸರ್, ಇವ್ರ ಕೈಲಿ ಹಾಕ್ಸ್ಬಿಡೋಣ. ರೀ ರಾಜು ಅವರೇ, ಮೆಹಂದಿ ತಗೊಳ್ಳೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನೀವ್ ಯಾಕ್ರಿ ಬರ್ತೀರಾ? ಮನೇಲಿ ಏನೋ ಕೆಲಸ ಇರುತ್ತೆ, ನೋಡ್ಕೊಂಡು ಮಾಡಿ. ನಾನು ಒಬ್ಬನೇ ಹೋಗ್ತೀನಿ. ಮಹೇಶ್ ಸರ್, ನಂಗೆ ಲೇಟ್ ಆಗ್ತಿದೆ, ಬರ್ತೀನಿ. ಆಯ್ತು ರಶ್ಮಿ, ಓಕೆ ಬಾಯ್ ಬಾಯ್ ಬಾಯ್. ಬಾಯ್ ರಾಜು ಅವರೇ. ನಾನೊಬ್ಬ ತಾಯಾಗಿ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಮೂರ್ತಿ ಹೇಳ್ತಾರೆ. ಆದ್ರೆ ಇವ್ರಿಗೆ ನನ್ನ ನೋವು ಮಾತ್ರ ಅರ್ಥ ಆಗ್ತಿಲ್ವಾ? ಅಮ್ಮ, ಅಪ್ಪ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾರೆ ಅಂತ ನೀನು ಹೀಗಾಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ನೋಡೋದ್ಯಾ ಮೂರ್ತಿ ಅಂಕಲ್ನ? ನೀನೆಷ್ಟೇ ಕೇಳ್ಕೊಂಡ್ರು ಏನು ಹೇಳ್ದೆ ಹೋಗ್ತಿದ್ದಾರೆ. ತಾಯಿಯಾಗಿ ಇಷ್ಟೊಂದು ಕೇಳ್ಕೋಬೇಕಾ? ಅಪ್ಪನ ಹತ್ರ ಕೇಳ್ಕೊಂಡ್ರು ಒಂದು ಅರ್ಥ ಇದೆ. ಈ ಮೂರ್ತಿ ಅಂಕಲ್ ಯಾರು? ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ. ಡ್ಯೂಟಿ ಬಗ್ಗೆ ಹೆಮ್ಮೆ ಇರ್ಬೇಕಮ್ಮ, ಕೊಬ್ಬಿರ್ಬಾರ್ದು. ಒಬ್ಬ ತಾಯಿ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಏನು ಮಾಡಲಿ? ತಾಯಿ ಮಗನ ಒಂದು ಮಾಡೋಕ್ಕೆ ಸಾಧ್ಯನಾ? ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆ ತಂದ್ಕೊಳ್ಳಿ ಅನ್ನೋದೆಲ್ಲ ಲಾಜಿಕ್ ಅಷ್ಟೇ. ಸಂಬಂಧ, ಪ್ರೀತಿ ಅನ್ನೋ ಎಮೋಷನ್ ಮಧ್ಯ ಲಾಜಿಕ್ ಎಲ್ಲಿ ವರ್ಕ್ ಆಗುತ್ತೆ? ಬಟ್ ನಾನು ಏನು ಮಾಡಲಿ?